ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಎಸ್ಐಟಿ ಮುಖ್ಯಸ್ಥರಾಗಿರುವ ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ದಾಖಲೆಗಳೊಂದಿಗೆ ಪರಮೇಶ್ವರ್ ಅವರ ನಿವಾಸಕ್ಕೆ ಮೊಹಂತಿ ಅವರು ಬಂದಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸಿದೆ ಮೊಹಂತಿ ಮತ್ತು ಪರಮೇಶ್ವರ್ ಅವರ ಭೇಟಿ. 2025 ಮೇ 5ರಂದು ಪಿಐಎಲ್ ಅರ್ಜಿ ವಜಾಗೊಂಡಿತ್ತು. ಸುಪ್ರೀಂ ಕೋರ್ಟ್ನಿಂದ ಪಿಐಎಲ್ ವಜಾ ಆಗಿತ್ತು. ಚಿನ್ನಯ್ಯ ಮೂಲಕ ಸಲ್ಲಿಸಲಾಗಿದ್ದಂತಹ ಪಿಐಎಲ್ ಮಾಹಿತಿ ಮುಚ್ಚಿಟ್ಟು ತನಿಖೆ ನಡೆಸಲು ಗ್ಯಾಂಗ್ ಮನವಿ ಮಾಡಿರುವ ಆರೋಪ. ರಾಜ್ಯ ಸರ್ಕಾರಕ್ಕೆ ತನಿಖೆ ನಡೆಸಲು ಗ್ಯಾಂಗ್ನಿಂದ ಮನವಿ. ಈ ಬೆಳವಣಿಗೆಗಳ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮೊಹಂತಿಯವರು ಭೇಟಿಯಾಗಿರುವುದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿನ್ನಯ್ಯ ಹೇಳಿದಂತಹ ವಿಚಾರಗಳು ಅದಾದ್ಮೇಲೆ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಗೆ ಬಂದಿದ್ದನ್ನು ಕೂಡ ಗಮನಿಸಿದ್ವಿ. ಸುಪ್ರೀಂ ಕೋರ್ಟ್ಗೆ ಈ ಗ್ಯಾಂಗ್ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಿತ್ತು. ಅದು ವಜಾ ಕೂಡ ಆಗಿತ್ತು. ಒಂದಷ್ಟು ಡೀಟೇಲ್ಸ್ ಅನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಆ ಪಿಐಎಲ್ ನಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿ, ಏನೆಲ್ಲ ಆರೋಪಗಳನ್ನು ಈ ಗ್ಯಾಂಗ್ ಮಾಡಿತ್ತು, ಯಾವ ರೀತಿಯ ತನಿಖೆಗೆ ಮನವಿಯನ್ನು ಮಾಡಿಕೊಂಡಿತ್ತು ಅಂತ ಹೇಳಿ. ಈ ಬೆಳವಣಿಗೆಗಳ ನಡುವೆ ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರುವ ಪ್ರಣಬ್ ಮೊಹಂತಿಯವರು ಪರಮೇಶ್ವರ್ ಅವರನ್ನ ಭೇಟಿಯಾಗಿರುವ ವಿಚಾರ ತೀವ್ರ ಕುತೂಹಲವನ್ನು ಕೆರಳಿಸುತ್ತಿದೆ. ಚಿನ್ನಯ್ಯ ಮತ್ತು ಗ್ಯಾಂಗ್ ರಿಟ್ ಅರ್ಜಿಯಲ್ಲಿನ ಆರೋಪಗಳು ಈಗಾಗಲೇ ಹೇಳಿದಂಗೆ ಸಾಕಷ್ಟು ಸ್ಫೋಟಕ ಆರೋಪಗಳನ್ನ ಚಿನ್ನಯ್ಯ ಅಂಡ್ ಗ್ಯಾಂಗ್ ಮಾಡಿದೆ. ಪ್ರಮುಖ ವಿಚಾರಗಳನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. 2008ರಿಂದ 14ರಲ್ಲಿ ಕ್ರೂರ ಕೆಲಸಗಳನ್ನ ಮಾಡಲಾಗಿದೆ. ಈ ಅವಧಿಯ ಒಳಗೆ 8ರಿಂದ 14ರ ಒಳಗೆ ದೇಗುಲದ ಮೇಲ್ವಿಚಾರಕ ಪ್ರಶಾಂತ ಹಿಂಸೆ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಶವಗಳನ್ನ ಹೂಳಿಸಿದ್ದಾರೆ ಅಂತ ಆರೋಪ. 2010ರಲ್ಲಿ ಓರ್ವ ಶಾಲಾ ವಿದ್ಯಾರ್ಥಿನಿಯನ್ನ ಹೂಳಲಾಗಿದೆ. 15ರಿಂದ 17 ವರ್ಷದ ಯುವತಿಯನ್ನ ಹೂತು ಹಾಕಲಾಗಿದೆ. ಶಾಲೆಯ ಸಮವಸ್ತ್ರದಲ್ಲಿಯೇ ಹೂಳಲಾಗಿದೆ ಅಂತ ಆರೋಪಿಸಲಾಗಿದೆ. ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ ಗುರುತು ಕೂಡ ಇತ್ತು. ಚಿನ್ನಯ್ಯ ಮತ್ತು ಗ್ಯಾಂಗ್ ರಿಟ್ ಅರ್ಜಿಯಲ್ಲಿನ ಪ್ರಮುಖ ಆರೋಪಗಳ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನೆಲ್ಲ ಆರೋಪಗಳನ್ನ ಆ ರಿಟ್ ಅರ್ಜಿಯಲ್ಲಿ ಈ ಚಿನ್ನಯ್ಯ ಅಂಡ್ ಗ್ಯಾಂಗ್ ಮಾಡಿತ್ತು ಅಂತ. 2008ರಿಂದ 2014ರ ಅವಧಿಯಲ್ಲಿ ಏನೆಲ್ಲ ಆಯಿತು, ತಾವು ಏನೆಲ್ಲ ಕಂಡ್ವಿ, ಯಾವ ರೀತಿಯ ಅನುಭವಗಳಾಗಿದೆ, ಸಾವುಗಳಿಗೆ ಸಂಬಂಧಪಟ್ಟಂತೆ ಏನ್ ಸತ್ಯಾಂಶ ಇದೆ ಅನ್ನೋದನ್ನ ರಿಟ್ನಲ್ಲಿ ಹೇಳಲಾಗಿದೆ. ರಿಟ್ ಅರ್ಜಿಯಲ್ಲಿ 2012ರಲ್ಲಿ ಮೈಸೂರಿನ ಯುವತಿಯನ್ನ ಹೂಳಲಾಗಿದೆ. ಚಿನ್ನಯ್ಯ ಗ್ಯಾಂಗ್ ಸಲ್ಲಿಸಿದ್ದ ರಿಟ್ ಅರ್ಜಿಯಲ್ಲಿನ ಮತ್ತೊಂದು ಪ್ರಮುಖ ಆರೋಪ ಇದು. ಆಕೆಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ, ಕೊಲೆ ಮಾಡಲಾಗಿತ್ತು. ಆಕೆಯನ್ನ ಯುವತಿಗೆ ಆಸಿಡ್ ಅನ್ನ ಹಾಕಿ ಸುಟ್ಟಿದ್ರು ಅಂತ ಆರೋಪಿಸಿದ್ದಾರೆ. ಯುವತಿಯ ವೈಯಕ್ತಿಕ ವಸ್ತುಗಳನ್ನ ಕೂಡ ಸುಡೋದಕ್ಕೆ ಹೇಳಿದ್ರು. ಚಿನ್ನಯ್ಯ ಮತ್ತು ಗ್ಯಾಂಗ್ ರಿಟ್ ಅರ್ಜಿಯಲ್ಲಿನ ಮತ್ತೊಂದು ಪ್ರಮುಖ ಆರೋಪ ಇದು. ಚಿನ್ನಯ್ಯ ಅಂಡ್ ಟೀಮ್ನ ರಿಟ್ ಪಿಟಿಷನ್ನ ಅಸಲಿ ಕಥೆ ಇದು. ಏನೆಲ್ಲ ಪ್ರಮುಖ ವಿಚಾರಗಳನ್ನ ಅವರು ರಿಟ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರು ಅನ್ನ. ಹಾಗೆಯೇ ಬಡವರು ಮತ್ತು ಭಿಕ್ಷುಕರು ಧರ್ಮಸ್ಥಳಕ್ಕೆ ಬಂದ್ರೆ ಬಸ್ನಲ್ಲಿ ಮಂಗಳೂರು ಸಕಲೇಶಪುರಕ್ಕೆ ಕಳಿಸ್ತಾ ಇದ್ರು ಅವರನ್ನ. ಬಡವರು ಅಥವಾ ಭಿಕ್ಷುಕರೇನಾದ್ರೂ ಬಂದ್ರೆ, ಅವರು ಮರಳಿ ಬಂದ್ರೆ ಕುರ್ಚಿಗೆ ಅವರುಗಳನ್ನ ಕಟ್ ಹಾಕ್ತಾ ಇದ್ರು. ಟವಲ್ನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾ ಇದ್ರು. ಒಂದೆರಡಲ್ಲ, ಸಾಕಷ್ಟು ಆರೋಪಗಳು, ಬೆಚ್ಚಿ ಬೀಳಿಸುವಂತಹ ಆರೋಪಗಳು ರಿಟ್ ಪಿಟಿಷನ್ನಲ್ಲಿ ಇರೋದು. ಚಿನ್ನಯ್ಯ ಮತ್ತು ಗ್ಯಾಂಗ್ ಈ ಎಲ್ಲ ಆರೋಪಗಳನ್ನು ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 2014ರಲ್ಲಿ ಚಿನ್ನಯ್ಯನ ಸೋದರಳಿಯನ ಮೇಲೂ ಕೂಡ ದೌರ್ಜನ್ಯ ಆಗಿತ್ತಂತೆ. ದೇವಸ್ಥಾನದ ಶಾಲೆಯ ಪಿಇ ಶಿಕ್ಷಕನಿಂದ ಲೈಂಗಿಕ ದೌರ್ಜನ್ಯ. ಮೇಲ್ವಿಚಾರಕ ಪ್ರಶಾಂತ್ ನಿರಂತರವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಚಿನ್ನಯ್ಯ ಮತ್ತು ಕುಟುಂಬ ಪರಾರಿಯಾಗೋದಕ್ಕೆ ನಿರ್ಧರಿಸಿದ್ರಂತೆ. ಡಿಸೆಂಬರ್ 2014ರಲ್ಲಿ ಕುಟುಂಬದೊಂದಿಗೆ ಆಂಧ್ರಕ್ಕೆ ಪರಾರಿಯಾಗಲಾಗಿತ್ತು. ಇನ್ನು ಶವಗಳನ್ನು ಹೂಳಲು ಬಳಸಿದ ಸಾಧನ ಇರಿಸಲಾಗ್ತಾ ಇತ್ತು. ವಿಚಾರಣಾ ಕಚೇರಿಯಲ್ಲಿ ಅವುಗಳನ್ನು ಇರಿಸ್ತಾ ಇದ್ರು, ಅಂದ್ರೆ ಇಡ್ತಾ ಇದ್ರು. ಶವಗಳ ಆಭರಣಗಳನ್ನ ತೆಗೆದು ಒಪ್ಪಿಸಬೇಕಾಗ್ತಿತ್ತು. ಅರ್ಜಿದಾರರು ಧರ್ಮಸ್ಥಳಕ್ಕೆ ಗುಪ್ತವಾಗಿ ಹಿಂದಿರುಗ್ತಾ ಇದ್ರು ಅನ್ನೋ ಸ್ಫೋಟಕ ವಿಚಾರಗಳನ್ನ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಅಂಡ್ ಗ್ಯಾಂಗ್ ಹೇಳಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕದಲ್ಲಿ ಪ್ರಜ್ವಲ್, ಗಮನಿಸ್ತಾ ಇದ್ದೀವಿ ರಿಟ್ ಪಿಟಿಷನ್ ನಲ್ಲಿ ಇದ್ದಂತಹ ಒಂದಷ್ಟು ಸ್ಫೋಟಕ ಸತ್ಯಗಳನ್ನ ನಾವು ಹೇಳ್ತಾ ಇದ್ದೀವಿ. ಈಗ ಕಂಡಂತೆ ಯಾವ ರೀತಿಯಾಗಿ ಶವಗಳನ್ನ ಹೂಳಲಾಗ್ತಾ ಇತ್ತು, ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ರು, ಭಿಕ್ಷುಕರು ಬಡವರು ಬಂದ್ರೆ ಅವರನ್ನ ಏನ್ ಮಾಡ್ತಾ ಇದ್ರು ಅನ್ನೋ ವಿಚಾರಗಳನ್ನ ಪ್ರಸ್ತಾಪಿಸೋದ್ರ ಜೊತೆಗೆ ಮತ್ಯಾವೆಲ್ಲ ಸ್ಫೋಟಕ ಅಂಶಗಳು ಆ ರಿಟ್ ಪಿಟಿಷನ್ ನಲ್ಲಿ ಇತ್ತು ಅಂತ ಪ್ರಜ್ವಲ್.
ಮಧುಶ್ರೀ, ಇವರೆಲ್ಲ ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸುಪ್ರೀಂ ಕೋರ್ಟಿನ ಗಮನವನ್ನ ಸೆಳೆದು ಸುಪ್ರೀಂ ಕೋರ್ಟಿನ ಹಸ್ತಕ್ಷೇಪವನ್ನ ಮಾಡಿಸಿ ಅಲ್ಲಿ SITನ ರಚನೆ ಮಾಡಿ NIA ಮತ್ತೆ CBIನ ಅಧಿಕಾರಿಗಳು ಒಳಗೊಂಡಂತ ಒಂದು SITನ ರಚನೆ ಮಾಡಿಸಬೇಕು. ಅದನ್ನ ನೇರವಾಗಿ ಸುಪ್ರೀಂ ಕೋರ್ಟ್ ಆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಮಾನಿಟರ್ ಮಾಡಬೇಕು. ಇದೆಲ್ಲದೂ ಕೂಡ ಇವರ ಒಂದು ಉದ್ದೇಶಗಳಾಗಿತ್ತು. ಆದರೆ ಈ ಉದ್ದೇಶಗಳನ್ನ ಸುಪ್ರೀಂ ಕೋರ್ಟ್ ಮುಲಾಜಿಲ್ದೆ ತಿರಸ್ಕರಿಸುತ್ತೆ, ಕಾರವಾಗಿ ಉತ್ತರವನ್ನು ಕೂಡ ಕೊಡುತ್ತೆ. ಇದೊಂದು ಪಬ್ಲಿಸಿಟಿ ಲಿಟಿಗೇಷನ್ ಇಂಟ್ರೆಸ್ಟ್ ಇರುವಂತದ್ದು, ಇದು ನಿಮ್ಮ ಪಬ್ಲಿಸಿಟಿಗೋಸ್ಕರ ನಿಮ್ಮ ಪೊಲಿಟಿಕಲ್ ಇಂಟ್ರೆಸ್ಟ್ಗೋಸ್ಕರ ಹಾಕಿರುವಂಥ ಅಪ್ಲಿಕೇಶನ್ ರೀತಿಯಲ್ಲಿ ವಿಟ್ ಅಪ್ಲಿಕೇಶನ್ ರೀತಿಯಲ್ಲಿ ಇದೆ ಅಂತೇಳಿ ಅದನ್ನ ರಿಜೆಕ್ಟ್ ಮಾಡುವಂಥ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಮತ್ತೆ ಈ ರಿಟ್ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನ ಇದು ಮಾಡಿದ್ವಿ ಅಂದ್ರೆ 2012ರಲ್ಲಿ ಮೈಸೂರಿನ ಯುವತಿ ಆಗಿರ್ಬೋದು, ಅದಾದ್ಮೇಲೆ ಆನೆ ಮಾವುತ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಒಂದಷ್ಟು ಕೊಲೆ ಕೇಸ್ಗಳಾಗಿರ್ಬೋದು, ಮತ್ತೆ ಲಾಡ್ಜ್ಗಳಲ್ಲಿ ಸಿಕ್ಕಂತ ಮಹಿಳೆಯರ ಶವಗಳಾಗಿರ್ಬೋದು, ಅದಕ್ಕಾಗಿದ್ದಂಥ ಲೈಂಗಿಕ ದೌರ್ಜನ್ಯಗಳು ಅಂತ ಆಗಿರ್ಬೋದು, ಮತ್ತೆ ಈತನ ಒಬ್ಬ ಸೋದರಳಿನ ಮೇಲೆ ಆಗಿದಂಥ ಒಂದು ಲೈಂಗಿಕ ದೌರ್ಜನ್ಯ ಅಂತ ಆಗಿರ್ಬೋದು, ಇವೆಲ್ಲದನ್ನು ಕತೆಗಳನ್ನ ಫ್ರೇಮ್ ವೈಸ್ ಕತೆಗಳನ್ನ ರೆಡಿ ಮಾಡ್ಕೊಂಡು ಬಂದು ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಇದೇ ಚಿನ್ನೈನ ಕಡೆಯಿಂದ ಕೊಡಿಸ್ತಾರೆ. ಅದ್ರ ಮೇಲೇ SIT ರಚನೆ ಆಗುತ್ತೆ. SIT ರಚನೆ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇವರು ರಿಟ್ ಪಿಟಿಷನ್ ಅಲ್ಲಿ ಕೊಟ್ಟಿರುವಂಥ ಅಂಶಗಳೇ ಎಲ್ಲ ಕಡೆ ಇರೋದು ಅನ್ನೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವರು ಸುಪ್ರೀಂ ಕೋರ್ಟ್ಗೆ ಹೇಳಿದಂಥ ರಿಟ್ ಪಿಟಿಷನ್ ಆಗ್ಬೋದು, ಜೊತೆಗೆ ಬೆಳ್ತಂಗಡಿ ಕೋರ್ಟ್ಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗ್ಬೋದು, ಅದಾದಮೇಲೆ ಧರ್ಮಸ್ಥಳದ ಕೋರ್ಟ್ ಪೊಲೀಸ್ ಸ್ಟೇಷನ್ನಲ್ಲಿ ನೀಡಿದಂಥ ಒಂದು FIR ಆಗಿರ್ಬೋದು, ಇದು ಯಾವುದೂ ಕೂಡ ಸತ್ಯ ಅಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು 13 ಕಡೆ ಬಗ್ದಾಗ್ಲೂ ಇವರು ತೋರಿಸಿದಂಥ ಲೊಕೇಶನ್ನಲ್ಲಿ 13 ಪ್ಲಸ್ ಒಂದು 4-5 ಕಡೆ ಬಗ್ದಾಗ್ಲೂ ಸಹಿತ ಏನೂ ಸಿಗೋದಿಲ್ಲ. ಅಲ್ಲಿ ಇವರು ಹೇಳಿದಂಥ ರೀತಿಯಲ್ಲಿ ಇವರು ಮಾಡಿದಂಥ ಆರೋಪದ ರೀತಿಯಲ್ಲಿ ಯಾವುದೇ ಅಂಶಗಳು ಸಿಗೋದಿಲ್ಲ, ಕಂಡು ಬರೋದಿಲ್ಲ, ಕಳೆ ಬರಹಗಳು ಕಂಡು ಬರೋದಿಲ್ಲ. ಅದಾದ್ಮೇಲೆ ಇವರು ನಿಜ 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 ಅಂತ ಹೇಳಿ ಏನು ಕತೆಗಳನ್ನು ಹೇಳ್ಕೊಂಡು ಹೋಗಿರ್ತಾರೆ ಅದೆಲ್ಲವೂ ಸುಳ್ಳು ಸುಳ್ಳು ಸುಳ್ಳು, ಹಸಿ ಹಸಿ ಸುಳ್ಳು ಅನ್ನೋ ರೀತಿಯಲ್ಲಿ SIT ಅಧಿಕಾರಿಗಳಿಗೆ ಸಾಕ್ಷಿಗಳು ಸಿಗ್ತವೆ. ಆ ಸಾಕ್ಷಿಗಳು ಸಿಕ್ಕ ಮೇಲೇನೆ SIT ಅಧಿಕಾರಿಗಳು ಇಡೀ ಒಂದು ಇವರು ಮಾಡಿದಂಥ ಆರೋಪವೇ ಒಂದು ಷಡ್ಯಂತ್ರ, ಇದು ಸಂಪೂರ್ಣವಾಗಿ ಷಡ್ಯಂತ್ರವನ್ನ ಮಾಡಿ ಅದನ್ನ ಒಂದು ಪ್ಲಾನ್ ಮಾಡಿ ಅದನ್ನ ಒಂದು ಸ್ಕ್ರಿಪ್ಟ್ ಮಾಡಿ ಅದನ್ನೇ ಒಂದು ರಿಟ್ ಪಿಟಿಷನ್ ಕೂಡ ಸಲ್ಲಿಕೆ ಮಾಡಿರಬಹುದು, ಜೊತೆಗೆ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೂಡ ಸಲ್ಲಿಕೆ ಮಾಡಿರಬಹುದು ಅನ್ನೋ ಸಾಕ್ಷ್ಯ ಆಧಾರಗಳ ಸಹಿತವಾಗಿ ಸೆಕ್ಷನ್ಗಳನ್ನ ಬದಲಾವಣೆ ಮಾಡ್ಕೊಂಡು ಇವ್ರ ವಿರುದ್ಧನೇ ತನಿಖೆಯನ್ನು ಶುರು ಮಾಡ್ತಾರೆ. ಅದರ ಭಾಗವೇ ಚಿನ್ನಯ್ಯನ ಅರೆಸ್ಟ್ ಆಗುತ್ತೆ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.